ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ತುಂಬಾನೇ ಈಸಿ ಮೆಥಡ್ ಅಲ್ಲಿ ಸ್ಟೈಲಿಶ್ ಫ್ರಾಕ್ ಒಂದು ಕಟಿಂಗ್ ಸ್ಟಿಚಿಂಗ್ ತೋರಿಸ್ಕೊಡ್ತೀನಿ. ಅಂಡ್ ಇಲ್ಲಿ ಸೈಡ್ ಅಲ್ಲಿ ಈ ತರ ಥ್ರೆಡ್ಸ್ ಕೂಡ ನಾನು ಅಟ್ಯಾಚ್ ಮಾಡಿದ್ದೀನಿ. ಈ ತರ ಕಟ್ಕೊಳ್ಳೋದಕ್ಕೆ ಸ್ವಲ್ಪ ಟ್ರೆಂಡಿ ಆಗು ಇದೆ ನೋಡಿ. ಈ ತರ ಸೈಡ್ ಅಲ್ಲಿ ಒಂದು ಕಟ್ಕೊಳ್ಳೋದಕ್ಕೆ ಥ್ರೆಡ್ಸ್ ಎಲ್ಲ ಅಟ್ಯಾಚ್ ಮಾಡಿದ್ದೀನಿ. ಇದು ಕಂಪ್ಲೀಟ್ ಆಗಿ ಸ್ಟಿಚಿಂಗು ಕಟಿಂಗು ಕೂಡ ತೋರಿಸ್ತೀನಿ. ತುಂಬಾನೇ ಈಸಿ ಇರತ್ತೆ. ಅಂಡ್ ಇದಕ್ಕೆ ಸ್ಲೀವ್ಸ್ ಕೂಡ ಅಷ್ಟೇ ಸ್ವಲ್ಪ ಲುಕ್ ಚೆನ್ನಾಗಿರ್ಲಿ ಅಂತ ಪಫ್ ಸ್ಲೀವ್ ಅಟ್ಯಾಚ್ ಮಾಡಿದ್ದೀನಿ. ಅಂಡ್ ಫ್ರಿಲ್ಸ್ ಲೇಯರ್ ತರ ಅಟ್ಯಾಚ್ ಮಾಡಿದ್ದೀನಿ. ಲುಕ್ ವೈಸ್ ಅಂತೂ ತುಂಬಾನೇ ಚೆನ್ನಾಗಿದೆ. ಅಂಡ್ ತುಂಬಾ ಈಸಿ ಮೆಥಡ್ ಕೂಡ. ಈ ತರ ಟ್ರೈ ಮಾಡಿ ನೋಡಿ. ಇದಕ್ಕೆ ನಾನು ಬಾಟಮ್ಗೆ ಏನು ಲೈನಿಂಗ್ ಏನು ಅಟ್ಯಾಚ್ ಮಾಡಿಲ್ಲ. ಓನ್ಲಿ ಬಾಡಿ ಪಾರ್ಟ್ ಗೆ ಮಾತ್ರ ಲೈನಿಂಗ್ ಅಟ್ಯಾಚ್ ಮಾಡಿದ್ದೀನಿ. ಇದು ಫ್ಯಾಬ್ರಿಕ್ ಬಂದು ಸ್ವಲ್ಪ ಡಿಫ್ರೆಂಟ್ ಇದೆ. ಸ್ವಲ್ಪ ರಿಯಾನ್ ಫ್ಯಾಬ್ರಿಕ್ ತರ ಇದೆ, ಬಟ್ ರಿಯಾನ್ ಅಲ್ಲ, ಸ್ವಲ್ಪ ಬೇರೆ ಫ್ಯಾಬ್ರಿಕ್. ಇದು ಕರೆಕ್ಟ್ ನೇಮ್ ಏನು ಅಂತ ಗೊತ್ತಿಲ್ಲ ಫ್ಯಾಬ್ರಿಕ್ದು. ಸ್ವಲ್ಪ ಮಿಕ್ಸ್ಡ್ ಕ್ರೇಪ್ ಫ್ಯಾಬ್ರಿಕ್ ತರ ಬರತ್ತೆ. ಕ್ರೇಪ್ ರಿಯಾನ್ ಈ ತರ ಮಿಕ್ಸ್ಡ್ ಬರತ್ತೆ. ಅಂಡ್ ಲುಕ್ ವೈಸ್ ಚೆನ್ನಾಗಿದೆ. ಇದು ನೆಕ್ ಪಾರ್ಟು ಅಷ್ಟೇ ನಾನು ಸಪರೇಟ್ ಆಗಿ ಕಟಿಂಗ್ ಮಾಡಿದ್ದೀನಿ. ಸೈಡ್ ನೆಕ್ ತರ ಬರತ್ತೆ. ಚೆನ್ನಾಗಿರತ್ತೆ. ಟ್ರೈ ಮಾಡಿ ನೋಡಿ. ನಾನು ಕಂಪ್ಲೀಟ್ ಆಗಿ ಕಟಿಂಗ್ ಮತ್ತೆ ಸ್ಟಿಚಿಂಗ್ ಎರಡನ್ನೂ ತೋರಿಸ್ತೀನಿ. ವಿಡಿಯೋ ಕೊನೆ ತನಕ ನೋಡಿ, ಅವಾಗ ನಿಮ್ಗೆ ಅರ್ಥ ಆಗೋದು. ಇಲ್ಲಿ ನಾನು ಮೇನ್ ಫ್ಯಾಬ್ರಿಕ್ 3.5 ಮೀಟರ್ ತಗೊಂಡಿದ್ದೀನಿ. ಅಂಡ್ ಬಾಡಿ ಪಾರ್ಟ್ಗೆ ಒಂದು 1 ಮೀಟರ್ ಅಲ್ಲ, ಒಂದು 1/2 ಮೀಟರ್ ಮೇಲೆ ತಗೊಂಡ್ರೆ ಆಗತ್ತೆ. ಇಲ್ಲಿ ನಾನು ಫಸ್ಟ್ ಬ್ಯಾಕ್ ಸೈಡ್ ಕಟಿಂಗ್ ಮಾಡಿ ತೋರಿಸ್ತೀನಿ. ಲೆಂತ್ ವಿಡ್ತ್ ಎಲ್ಲ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ. 22.5 ಇಂಚಸ್ ಇದೆ ವಿಡ್ತ್. ಅಂಡ್ ಲೆಂತ್ ಬಂದು 14.5 ಇಂಚಸ್ ಇದೆ. ಈ ತರ ಇದನ್ನ 2 ಫೋಲ್ಡಿಂಗ್ ಮಾಡ್ಕೋಬೇಕು ನೀವು ಮಾರ್ಕಿಂಗ್ ಮಾಡಿದಾಗ. ಇಲ್ಲಿ ನಾನು ಶೋಲ್ಡರ್ ಲೆಂತ್ ಬಂದು 6 ಇಂಚಸ್ಗೆ ಮಾರ್ಕ್ ಮಾಡಿದೆ. ಅಂಡ್ ಇಲ್ಲಿ ಆರ್ಮ್ ಹೋಲ್ ಬಂದು 6.5 ಇಂಚಸ್ಗೆ ಮಾರ್ಕಿಂಗ್ ಮಾಡಿದ್ದೀನಿ. ಇದು ಬಂದು ಕಂಪ್ಲೀಟ್ ಆಗಿ ಮೀಡಿಯಂ ಸೈಜ್ ಅವರಿಗೆ ಕರೆಕ್ಟ್ ಆಗಿ ಆಗತ್ತೆ. ನೋಡಿ ಈ ತರ ಆರ್ಮ್ ಶೇಪ್ ತೆಗಿಬೇಕು. ಇಲ್ಲಿ ನಾನ್ ತೋರಿಸ್ತಾ ಇರೋದು ಬ್ಯಾಕ್ ಸೈಡ್ ಬ್ಯಾಕ್ ಪಾರ್ಟ್ ಕಟಿಂಗ್ ತೋರಿಸ್ತಾ ಇದ್ದೀನಿ. ಫ್ರಂಟ್ ಸೈಡ್ ಮತ್ತೆ ತೋರಿಸ್ಕೊಡ್ತೀನಿ. ಇಲ್ಲಿ ನೆಕ್ ಲೆಂತ್ ಬಂದು 3.5 ಇಂಚಸ್ಗೆ ಮಾರ್ಕಿಂಗ್ ಮಾಡಿದೆ. ಅಂಡ್ ಇಲ್ಲಿ ಬ್ಯಾಕ್ ನೆಕ್ ಡೀಪ್ ಬಂದು 3 ಇಂಚಸ್ಗೆ ಮಾರ್ಕಿಂಗ್ ಮಾಡಿದ್ದೀನಿ. 3.5 ಈ ತರ ಕೂಡ ಇಟ್ಕೋಬಹುದು. ನಿಮ್ಗೆ ಡೀಪ್ ಜಾಸ್ತಿ ಬೇಕು ಅಂದ್ರೆ ಬ್ಯಾಕ್ ಪಾರ್ಟ್ ಸ್ವಲ್ಪ ಜಾಸ್ತಿನೇ ಇಟ್ಕೋಬಹುದು, ಇಲ್ಲ ನಾರ್ಮಲ್ ಆಗಿ ಕೂಡ ಮಾರ್ಕಿಂಗ್ ಮಾಡ್ಕೋಬಹುದು. ನಾನು 3 ಇಂಚಸ್ ಮಾತ್ರ ಮಾರ್ಕ್ ಮಾಡಿದ್ದೀನಿ. ಅಂಡ್ ವೇಸ್ಟ್ ಪಾರ್ಟ್ ಬಂದು 11 ಇಂಚಸ್ ಇದೆ. ಈ ತರ ನೀಟಾಗಿ ನೋಡ್ಕೊಂಡು ಮಾರ್ಕಿಂಗ್ ಮಾಡ್ಕೊಂಡು ಫ್ಯಾಬ್ರಿಕ್ ಎಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕು. ನೋಡಿ ನಾನು ಕಟ್ ಮಾಡ್ತಾ ಇದ್ದೀನಿ. ನೆಕ್ ಪಾರ್ಟ್ ಮತ್ತೆ ಈ ಹಾರ್ಮ್ ಶೇಪ್ ಫ್ಯಾಬ್ರಿಕ್ ಏನಿದೆ ಅದು ನೀಟಾಗಿ ಕಟ್ ಮಾಡ್ಕೋಬೇಕು. ಇದು ಓನ್ಲಿ ಬ್ಯಾಕ್ ಪಾರ್ಟ್. ಇವಾಗ ಫ್ರಂಟ್ ಪಾರ್ಟ್ ತೋರಿಸ್ಕೊಡ್ತೀನಿ. ಫ್ರಂಟ್ ಪಾರ್ಟ್ಗೆ ವಿಡ್ತ್ ಜಾಸ್ತಿ ಬರುತ್ತೆ, ಯಾಕಂದ್ರೆ 2 ಪೀಸಸ್ ಬರುತ್ತೆ. ಸೈಡ್ಗೆ ಕಟ್ ಮಾಡಿ ತೋರಿಸ್ತೀನಿ. ಇಲ್ಲಿ 33 ಇಂಚಸ್ ತಗೊಂಡಿದ್ದೀನಿ ವಿಡ್ತ್. ಅಂಡ್ 14.5 ಇಂಚಸ್ ಲೆಂತ್ ಸೇಮ್ ಬರುತ್ತೆ. ಲೆಂತ್ ಫ್ರಂಟ್ ಮತ್ತೆ ಬ್ಯಾಕ್ ಸೇಮ್ ಇರುತ್ತೆ, ಬಟ್ ವಿಡ್ತ್ ಸ್ವಲ್ಪ ಚೇಂಜ್ ಇರುತ್ತೆ. ಇದು ಸೇಮ್ ಅದೇ ತರನೇ 2 ಫೋಲ್ಡಿಂಗ್ ಮಾಡ್ಕೋಬೇಕು. 2 ಫೋಲ್ಡಿಂಗ್ ಮಾಡ್ಕೊಂಡು ಬ್ಯಾಕ್ ಪಾರ್ಟ್ ಆಲ್ರೆಡಿ ನಾನು ಯಾವ ತರ ಮಾರ್ಕಿಂಗ್ ಮಾಡಿದ್ದೀನಿ ಅದೇ ತರನೇ ಇದ್ರ ಮೇಲೆ ಇಟ್ಕೊಂಡು ನೀಟಾಗಿ ಮಾರ್ಕಿಂಗ್ ಮಾಡ್ಕೋಬೇಕು. ನೋಡಿ ನಾನು ತೋರಿಸ್ತಾ ಇದ್ದೀನಿ. ಇದು ಬ್ಯಾಕ್ ಪಾರ್ಟ್ ಫ್ಯಾಬ್ರಿಕ್ ಏನಿದೆ ಅದು ನೀಟಾಗಿ ಈ ತರ ಕಾರ್ನರ್ ಗೆ ಅಡ್ಜಸ್ಟ್ ಮಾಡ್ಕೋಬೇಕು. ಓನ್ಲಿ ಇದು ಓಪನ್ ಪಾರ್ಟ್ ಗೆ ಮಾತ್ರ ಇದು ಅಡ್ಜಸ್ಟ್ ಮಾಡ್ಕೋಬೇಕು. ಈ ಬ್ಯಾಕ್ ಪಾರ್ಟ್ ಈ ತರ ಮಾರ್ಕಿಂಗ್ ಮಾಡ್ಕೋಬೇಕು. ಆರ್ಮ್ ಶೇಪ್ ಮತ್ತೆ ಈ ಶೋಲ್ಡರ್ ಲೆಂತ್ ನೆಕ್ ಲೆಂತ್ ಕಂಪ್ಲೀಟ್ ಆಗಿ ನೋಡಿ ನಾನು ಮಾರ್ಕಿಂಗ್ ಮಾಡಿದ್ದೀನಿ. ಇದು ಫ್ರಂಟ್ ಪಾರ್ಟ್. ಇದು ಮಾತ್ರ ನೀವು ಆರ್ಮ್ ಶೇಪ್ ಮತ್ತೆ ಈ ನೆಕ್ ಲೆಂತ್ ಏನಿದೆ ಅದನ್ನ ನೀಟಾಗಿ ಮಾರ್ಕ್ ಮಾಡ್ಕೋಬೇಕು. ನೋಡಿ ಶೋಲ್ಡರ್ ಪಾರ್ಟ್ ಕೂಡ ಸೇಮ್ ಇರತ್ತೆ. ಇವಾಗ ಇದು ಶೋಲ್ಡರ್ ಪಾರ್ಟ್ ಇಂದ ಈ ಕಡೆ ವೇಸ್ಟ್ ಪಾರ್ಟ್ ಕಡೆ ಫ್ರಂಟ್ ಸೈಡ್ ಇದೆಯಲ್ವಾ, ಅಲ್ಲಿಗೆ ನೀಟಾಗಿ ಈ ತರ ಕ್ರಾಸ್ ಆಗಿ ಮಾರ್ಕ್ ಮಾಡ್ಕೋಬೇಕು. ವಿ ಶೇಪ್ ತರ ನೀಟಾಗಿ ಕಂಪ್ಲೀಟ್ ಆಗಿ ಗೆರೆ ತರ ನಾನು ಮಾರ್ಕಿಂಗ್ ಮಾಡಿದ್ದೀನಿ. ಇದು ಸೈಡ್ ಗೆ ಬರತ್ತೆ ನೆಕ್ ಪಾರ್ಟ್, ಸೈಡ್ ನೆಕ್ ತರ. ಅಂಡ್ ಇಲ್ಲಿ ಒಂದು 1/2 ಇಂಚ್ ಡೌನ್ ಗೆ ಮಾರ್ಕಿಂಗ್ ಮಾಡ್ತಾ ಇದ್ದೀನಿ ಹಾರ್ಮ್ ಶೇಪ್. ನೋಡಿ ಕಂಪ್ಲೀಟ್ ಆಗಿ ಇವಾಗ ನಾನು ಕಟ್ ಮಾಡಿದ್ದೀನಿ. ಓನ್ಲಿ ಫ್ರಂಟ್ ನೆಕ್ ಮಾತ್ರ ಇದು ಕಂಪ್ಲೀಟ್ ಆಗಿ ಕಟ್ ಮಾಡಿದೆ. ಸೊ ಕ್ರಾಸ್ ಆಗಿ ವಿ ನೆಕ್ ತರ ನೀಟಾಗಿ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೋಬೇಕು. ಹಾಗೆ ಇದು ಒಂದು 1/2 ಇಂಚ್ ಆರ್ಮ್ ಶೇಪ್ ಡೌನ್ ಗೆ ಮಾರ್ಕ್ ಮಾಡ್ಕೊಂಡು ಅದು ಕೂಡ ನೀವು ಕಟ್ ಮಾಡ್ಕೋಬೇಕು. ನೋಡಿ ಎರಡು ಪೀಸಸ್ ಈ ತರ ಓಪನ್ ಮಾಡಿದ್ರೆ ಆಪೋಸಿಟ್ ಆಗಿ ತಗೊಂಡ್ರೆ ನೀಟಾಗಿ ಬರತ್ತೆ. ಸ್ವಲ್ಪ ವಿ ಶೇಪ್ ತರ ಬರತ್ತೆ. ಇವಾಗ ಮೇನ್ ಫ್ಯಾಬ್ರಿಕ್ ತಗೊಂಡಿದ್ದೀನಿ ನಾನು. ಮೇನ್ ಫ್ಯಾಬ್ರಿಕ್ ನಾನು ಎಷ್ಟು ಬೇಕೋ ಅಷ್ಟು ಫಸ್ಟ್ ಅಲ್ಲೇ ಸಪರೇಟ್ ಮಾಡಿದ್ದೆ. ನಿಮ್ಗೆ ಆ ತರ ಬೇಡ ಅಂದ್ರೆ ಜಸ್ಟ್ ನಾರ್ಮಲ್ ಫ್ಯಾಬ್ರಿಕ್ ಇರತ್ತಲ್ಲ, ಒಂದ್ ಸೈಡ್ ಈ ತರ ಇದನ್ನ ಅಟ್ಯಾಚ್ ಇದ್ರ ಮೇಲೆ ಇಟ್ಕೊಂಡು ನೀಟಾಗಿ ಕಟಿಂಗ್ ಮಾಡ್ಕೊಂಡ್ರು ಕೂಡ ಆಗತ್ತೆ. ಬಟ್ ನಾನು ಬಾಡಿ ಪಾರ್ಟ್ ಗೆ ಇಷ್ಟೇ ಬೇಕು ಅಂತ ನನಗೆ ಸ್ವಲ್ಪ ಐಡಿಯಾ ಇತ್ತು, ಅದಕ್ಕೆ ನಾನು ಮೇನ್ ಫ್ಯಾಬ್ರಿಕ್ ಫಸ್ಟ್ ಅಲ್ಲೇ ಕಟ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಐಡಿಯಾ ಇಲ್ಲ ಅಂದ್ರೆ ಜಸ್ಟ್ ಮೇನ್ ಫ್ಯಾಬ್ರಿಕ್ ಸಾರಿ ಈ ಲೈನಿಂಗ್ ಫ್ಯಾಬ್ರಿಕ್ ಇರತ್ತಲ್ವಾ ಅದನ್ನ ಇದ್ರ ಮೇಲೆ ಇಟ್ಕೊಂಡು ನೀಟಾಗಿ ಕಟಿಂಗ್ ಮಾಡ್ಕೊಂಡ್ರು ಆಗತ್ತೆ. ನೋಡಿ ನಾನು ನೀಟಾಗಿ ಕಟಿಂಗ್ ಮಾಡಿದ್ದೀನಿ ಸೇಮ್ ಅದೇ ತರನೇ. ಇದು ಫ್ರಂಟ್ ಸೈಡ್ ಜಸ್ಟ್ ಈ ವಿ ಶೇಪ್ ಏನಿದೆ ವಿ ನೆಕ್ ತರ ಇದನ್ನ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು ಲೈನಿಂಗ್ ಅಟ್ಯಾಚ್ ಆಗೋ ತರ. ಅದು ಫ್ರಂಟ್ ಸೈಡ್. ಅಂಡ್ ಬ್ಯಾಕ್ ಸೈಡ್ ನೀಟಾಗಿ ನೆಕ್ ಪಾರ್ಟ್ ಏನಿದೆ ಅದನ್ನ ಸ್ಟಿಚಿಂಗ್ ಮಾಡ್ಕೋಬೇಕು. ಓನ್ಲಿ ನೆಕ್ ಪಾರ್ಟ್ಸ್ ಮಾತ್ರ ಫ್ರಂಟ್ ಸೈಡ್ ಮತ್ತೆ ಬ್ಯಾಕ್ ಸೈಡ್ ಎರಡೂನು ಅಷ್ಟೇ ಇದೇ ತರಾನೇ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು.
ನೋಡಿ ನಾನು ಸ್ಟಿಚಿಂಗ್ ಮಾಡಿದೀನಿ. ಜಸ್ಟ್ ಈ ತರ ಲೈಟ್ ಆಗಿ ಕ್ರಾಸ್ ಆಗಿ ಕಟ್ ಮಾಡ್ಕೊಂಡು ಅದನ್ನ ಅಪೋಸಿಟ್ ಆಗಿ ಫೋಲ್ಡಿಂಗ್ ಮಾಡ್ಕೊಂಡು ಕಂಪ್ಲೀಟ್ ಆಗಿ ಲೈನಿಂಗ್ ಅಟ್ಯಾಚ್ ಆಗೋ ತರ ಸ್ಟಿಚ್ ಮಾಡ್ಕೋಬೇಕು. ಇದು ಬ್ಯಾಕ್ ಸೈಡ್ ಅಂಡ್ ಫ್ರಂಟ್ ಸೈಡ್ ಅದೇ ಮೆಥಡ್ ಇರತ್ತೆ. ಸೇಮ್ ಇದು ಅಷ್ಟೇ. ಇದನ್ನ ಜಸ್ಟ್ ಈ ತರ ಆಪೋಸಿಟ್ ಆಗಿ ತಗೊಂಡು ಅದ್ರ ಮೇಲೆ ನೀಟಾಗಿ ಲೈನಿಂಗ್ ಅಟ್ಯಾಚ್ ಆಗೋ ತರ ಸ್ಟಿಚ್ ಮಾಡ್ಕೋಬೇಕು. ನಿಮ್ಗೆ ಇದು ಲೈನಿಂಗ್ ಏನು ಬೇಡ ಅಂದ್ರೆ ಜಸ್ಟ್ ಬ್ಯಾಕ್ ಪಾರ್ಟ್ ಗೆ ಫ್ರಂಟ್ ಪಾರ್ಟ್ ಗೆ ಪಟ್ಟಿ ತರ ಅಟ್ಯಾಚ್ ಮಾಡ್ಕೊಂಡ್ರು ಆಗತ್ತೆ. ಬಟ್ ಇದು ಸ್ವಲ್ಪ ಫ್ಯಾಬ್ರಿಕ್ ತೆಳು ಇರತ್ತೆ ಅಂಡ್ ಕಂಫರ್ಟ್ ಇರಲ್ಲ ಅಂತ ನಾನು ಲೈನಿಂಗ್ ಅಟ್ಯಾಚ್ ಮಾಡಿದೀನಿ. ನೋಡಿ ಕಂಪ್ಲೀಟ್ ಆಗಿ ಬಾಡಿ ಪಾರ್ಟ್ ಗೆ ಲೈನಿಂಗ್ ಅಟ್ಯಾಚ್ ಮಾಡಿದಾಯ್ತು. ಬ್ಯಾಕ್ ಪಾರ್ಟ್ ಇದು ಅಂಡ್ ಫ್ರಂಟ್ ಪಾರ್ಟ್ ಇವಾಗ ನಾನು ತೋರಿಸ್ಕೊಡ್ತೀನಿ. ಇದನ್ನ ನೋಡ್ಕೋಬೇಕು ಕರೆಕ್ಟ್ ಆಗಿ ಇದೆಯೋ ಇಲ್ವೋ ಅಂತ. ಇದು ವಿಡ್ತ್ ಸ್ವಲ್ಪ ಜಾಸ್ತಿ ತಗೊಂಡಿದ್ದೆ ಅಲ್ವಾ, ಅದು ಕರೆಕ್ಟ್ ಆಗಿ ಬರುತ್ತಾ ಇಲ್ವಾ ಅಂತ ನೋಡ್ಕೋಬೇಕು. ಇವಾಗ ಅಡ್ಜಸ್ಟ್ ಮಾಡ್ಕೋಬೇಕು. ಇದ್ರ ಮೇಲೆ ಇಟ್ಕೊಂಡು ನೀಟಾಗಿ ಅಡ್ಜಸ್ಟ್ ಮಾಡ್ಕೋಬೇಕು. ನೋಡಿ ನಾನು ತೋರಿಸ್ತಾ ಇದ್ದೀನಿ. ಈ ತರ ಬರತ್ತೆ. ಈ ತರ ಇಟ್ಕೋಬೇಕು. ಬ್ಯಾಕ್ ಪಾರ್ಟ್ ಗೆ ಕರೆಕ್ಟ್ ಆಗಿ ಕೂರೋ ತರ ನೋಡ್ಕೋಬೇಕು. ಈ ಫ್ಯಾಬ್ರಿಕ್ ಏನಿದೆ ಫ್ರಂಟ್ ಸೈಡ್ ನೋಡಿ ನಾನು ಪಿನ್ಸ್ ಇಡ್ತಾ ಇದ್ದೀನಿ. ಇದು ಓನ್ಲಿ ಒನ್ ಸೈಡ್ ಗೆ ಮಾತ್ರ ಇದು ನೆಕ್ ಪಾರ್ಟ್ ಕ್ರಾಸ್ ಆಗಿ ಬರತ್ತೆ. ಇನ್ನೊಂದ್ ಸೈಡ್ ಒಳಗಡೆಗೆ ಹೋಗತ್ತೆ. ಅದು ಏನ್ ಕಾಣಿಸಲ್ಲ. ನೋಡಿ ಬ್ಯಾಕ್ ಸೈಡ್ ಈ ತರ ಬರತ್ತೆ ಅಂಡ್ ಫ್ರಂಟ್ ಸೈಡ್ ಈ ತರ ಬರತ್ತೆ. ಇವಾಗ ಈ ಎರಡು ಪೀಸಸ್ ಏನಿದೆ ಇದಕ್ಕೆ ಟಕ್ಸು ಸ್ಟಿಚಿಂಗ್ ಮಾಡ್ಕೋಬೇಕು. ಅದನ್ನ ಮಾರ್ಕಿಂಗ್ ಮಾಡಿ ತೋರಿಸ್ತೀನಿ. ಯಾಕಂದ್ರೆ ಇದು ಫ್ರಂಟ್ ಸೈಡ್ ಅಲ್ವಾ, ನಮ್ಗೆ ವೇರ್ ಮಾಡಿದಾಗ ಕಂಫರ್ಟ್ ಇರಬೇಕು. ಈ ಟಕ್ಸು ಸ್ಟಿಚಿಂಗ್ ಮಾಡೋದ್ರಿಂದ ಚೆಸ್ಟ್ ಪಾರ್ಟ್ ಹತ್ರ ಸ್ವಲ್ಪ ಅಗಲ ಬರತ್ತೆ. ಅದಕ್ಕೆ ಇದನ್ನ ಸ್ಟಿಚಿಂಗ್ ಮಾಡ್ಕೋಬೇಕು ಯಾವತ್ತೇ ಆಗ್ಲಿ. ಇಲ್ಲಿ ನಾನು 3.4 ಇಂಚಸ್ಗೆ ಮಾರ್ಕ್ ಮಾಡಿದೆ ಅಂಡ್ ಅಲ್ಲಿಂದ ಒಂದು 4 ಇಂಚಸ್ ಟಕ್ ಲೆಂತ್ ಮಾರ್ಕ್ ಮಾಡಿದ್ದೀನಿ. ಸೇಮ್ ಬರತ್ತೆ. ಒಂದು 1 ಇಂಚು ಈ ತರ ಇಟ್ಕೊಂಡು ಈ ಪೀಸ್ ಏನಿದೆ ಫ್ಯಾಬ್ರಿಕ್ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಎರಡು ಟಕ್ಸುನು. ಅಂಡ್ ಈ ಕಡೆ ಟಕ್ ಪಾರ್ಟ್ ಅಷ್ಟೇ. ನೀವು ಈ ಟಕ್ಸು ಸ್ಟಿಚಿಂಗ್ ಮಾಡಾದ್ಮೇಲೆ ಎರಡು ಪಾರ್ಟ್ಸ್ ಅಟ್ಯಾಚ್ ಮಾಡ್ಕೋಬೇಕು. ನಾನು ಇದನ್ನ ತೋರಿಸ್ಕೊಡ್ತೀನಿ ಯಾವ ರೀತಿ ಅಂತ. ನೋಡಿ ಎರಡು ಟಕ್ಸುನು ನಾನು ಮಾರ್ಕಿಂಗ್ ಮಾಡಿದ್ದೀನಲ್ವಾ, ಎರಡು ಟಕ್ಸುನು ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚಿಂಗ್ ಆದ್ಮೇಲೆ ಇದು ಸೈಡ್ ಅಲ್ಲಿ ಏನಿದೆ ಅದನ್ನ ಅಟ್ಯಾಚ್ ಮಾಡ್ಕೋಬೇಕು. ಇಲ್ಲಿ ನಾನು ಸೈಡ್ ಅಲ್ಲಿ ಕಟ್ಕೊಳ್ಳೋದಕ್ಕೆ ಥ್ರೆಡ್ಸ್ ತೋರಿಸ್ತಾ ಇದ್ದೀನಿ. ಇದು ಲೆಂತ್ ವಿಡ್ತ್ ಎಲ್ಲ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ. ಇದು ಲೆಂತ್ ಬಂದು 23 ಇಂಚಸ್ ತಗೊಂಡಿದ್ದೀನಿ ಅಂಡ್ ವಿಡ್ತ್ ಬಂದು 3 ಇಂಚಸ್ ತಗೊಂಡಿದ್ದೀನಿ. 2 ಪೀಸಸ್ ತಗೋಬೇಕು. ಈ ತರ ಸೈಡ್ ಗೆ ಕ್ರಾಸ್ ಆಗಿ ಕಟ್ ಮಾಡ್ಕೋಬೇಕು. ಈ ತರ ಕಟ್ ಮಾಡ್ಕೊಂಡು ಎರಡು ಪೀಸಸ್ ನೀಟಾಗಿ ಜಾಯಿಂಟ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು. ನೀಟಾಗಿ ಒಂದ್ ಸೈಡ್ ಅಲ್ಲಿ ಕಾರ್ನರ್ ಅಲ್ಲಿ ಮಾತ್ರ ನೀವು ಸ್ಟಿಚಿಂಗ್ ಮಾಡ್ಕೊಂಡ್ರೆ ಆಗತ್ತೆ. ನಾನು ಯಾವ ತರ ಸ್ಟಿಚ್ ಮಾಡಿದೀನಿ ಆ ತರ ಸ್ಟಿಚ್ ಮಾಡ್ಕೊಂಡು ಅದನ್ನ ಆಪೋಸಿಟ್ ಆಗಿ ತಗೊಂಡ್ರೆ ಈ ಥ್ರೆಡ್ಸ್ ಏನಿದೆ ಅದು ರೆಡಿ ಆಗತ್ತೆ. ನೋಡಿ ಇವಾಗ ಈ ಥ್ರೆಡ್ಸ್ ಯಾವ ರೀತಿ ಅಟ್ಯಾಚ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ನೋಡಿ ಬಾಡಿ ಪಾರ್ಟ್ ಏನಿದೆ ಅದು ನೀಟಾಗಿ ಟಕ್ಸ್ ಎಲ್ಲ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಅಂಡ್ ಈ ಫ್ಯಾಬ್ರಿಕ್ ಕೂಡ ಅಷ್ಟೇ ನೀಟಾಗಿ ಎರಡು ಪೀಸಸ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಇದನ್ನ ನೀವು ಅಟ್ಯಾಚ್ ಮಾಡಿದಾಗ ಈ ಸೈಡ್ ಅಲ್ಲಿ ವೇಸ್ಟ್ ಪಾರ್ಟ್ ಹತ್ರ ಫ್ರಂಟ್ ಸೈಡ್ ಲೈಟ್ ಆಗಿ ಬಿಡಬೇಕು. ಈ ಥ್ರೆಡ್ ಅಟ್ಯಾಚ್ ಮಾಡೋದಕ್ಕೆ ಒಂದು 2 ಇಂಚಸ್ ಗ್ಯಾಪ್ ಇರೋ ತರ ನೋಡ್ಕೋಬೇಕು. ಆ ತರ ನೋಡ್ಕೊಂಡು ನೀಟಾಗಿ ಒಂದ್ ಥ್ರೆಡ್ ಮಾತ್ರ ಅಟ್ಯಾಚ್ ಮಾಡ್ಕೋಬೇಕು. ಅಂಡ್ ಈ ಒಳಗಡೆ ಪೀಸ್ ಇರತ್ತಲ್ವಾ ಎಕ್ಸ್ಟ್ರಾ ಪೀಸು ಇದು ಕಟ್ ಮಾಡ್ಕೋಬೇಕು ನೀಟಾಗಿ. ನೋಡಿ ನಾನು ಕಟ್ ಮಾಡ್ತಾ ಇದ್ದೀನಿ. ಇದು ಟಕ್ಕು ಕೂಡ ಹೋಗತ್ತೆ ಬಟ್ ಏನ್ ಪರವಾಗಿಲ್ಲ. ಇದು ಚೆಸ್ಟ್ ಪಾರ್ಟ್ ಹತ್ರ ಅಗ್ಲನೇ ಬರತ್ತೆ. ಅದು ಮಾತ್ರ ನೀವು ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿರತ್ತೆ, ಫಿನಿಶಿಂಗ್ ಚೆನ್ನಾಗಿ ಬರತ್ತೆ. ಇಲ್ಲಿ ನಾನು ಸ್ಲೀವ್ಸ್ ಕಟಿಂಗ್ ತೋರಿಸ್ತೀನಿ ಅಂಡ್ ಈ ತರ ಸ್ಲೀವ್ಸ್ ತುಂಬಾ ವಿಡಿಯೋಸ್ ಮಾಡಿದ್ದೀನಿ. ಪಫ್ ಸ್ಲೀವ್ ತರ. ಇಲ್ಲಿ ನೀಟಾಗಿ 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡ್ಕೋಬೇಕು. ಲೆಂತ್ ವಿಡ್ತ್ ಎಲ್ಲ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ. ಇಲ್ಲಿ ನಾನು ಲೆಂತ್ 14 ಇಂಚಸ್ ತಗೊಂಡಿದ್ದೆ ಅಂಡ್ ವಿಡ್ತ್ ಒಂದು 10.5 ಇದ್ರೂ ಆಗತ್ತೆ. ಇಲ್ಲಿ ನಾನು 10 ಇಂಚಸ್ಗೆ ಮಾರ್ಕಿಂಗ್ ಮಾಡಿದ್ದೀನಿ ಅಂಡ್ ರಿಮೈನಿಂಗ್ ಇದು ಪಫ್ ಪಾರ್ಟಿಗೆ ಬರತ್ತೆ. 10 ಇಂಚಸ್ಗೆ ನೀಟಾಗಿ ಮಾರ್ಕ್ ಮಾಡ್ಕೊಂಡು ನಾನು ಲೈನ್ ತರ ಡ್ರಾ ಮಾಡಿದ್ದೀನಿ ಅಂಡ್ ಈ ಕಡೆ 4 ಇಂಚಸ್ಗೆ ಮಾರ್ಕ್ ಮಾಡಿದೆ ಮಿಡಿಲ್ ಪಾರ್ಟ್ ಹತ್ರ ಅಂಡ್ ಈ ಕಡೆ 2.5 ಇಂಚಸ್ಗೆ ಮಾರ್ಕಿಂಗ್ ಮಾಡಿದ್ದೀನಿ ಸ್ಲೀವ್ ಶೇಪ್ ತೆಗೆದಕ್ಕೆ ಅಂಡ್ ರಿಮೈನಿಂಗ್ 3 ಇಂಚಸ್ ಇಲ್ಲಿ ಪಫ್ ಪಾರ್ಟಿಗೆ ಬರತ್ತೆ ಅಂಡ್ ಈ ಕಡೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಕಟ್ ಮಾಡ್ಕೋಬೇಕು. ಇದು ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ನಾನು ವಿಡಿಯೋ ಮಾಡಿದ್ದೀನಿ. ಪಫ್ ಸ್ಲೀವ್ದು ಬ್ಲೌಸ್ಗೆ ಅಟ್ಯಾಚ್ ಮಾಡಿ ತೋರಿಸಿದ್ದೀನಿ. ಇದು ಸ್ವಲ್ಪ ಫಾಸ್ಟ್ ಆಗಿ ಹೇಳ್ತಾ ಇದ್ದೀನಿ. ಇಲ್ಲಿ ನಾನು 7.5 ಇಂಚಸ್ಗೆ ಮಾರ್ಕಿಂಗ್ ಮಾಡ್ತಾ ಇದ್ದೀನಿ. ಈ ಕಡೆ ಪಾರ್ಟು ಎಕ್ಸ್ಟ್ರಾ ಫ್ಯಾಬ್ರಿಕ್ ರಿಮೂವ್ ಮಾಡ್ಕೋಬೇಕು. ಇವಾಗ ನೀಟಾಗಿ ಸ್ಲೀವ್ ಶೇಪ್ ಏನಿದೆ ಅದನ್ನ ತೆಗಿತಾ ಇದ್ದೀನಿ ಅಂಡ್ ಈ ಕಡೆ ನೀಟಾಗಿ ಕಟ್ ಮಾಡ್ಕೋಬೇಕು. ಇಲ್ಲಿಗೆ ಕಂಪ್ಲೀಟ್ ಆಗಿ ಕಟಿಂಗ್ ಏನಿದೆ ಅದು ರೆಡಿ ಆಯ್ತು ಸ್ಲೀವ್ ಪಾರ್ಟ್ದು. ಇದನ್ನ ಸ್ಟಿಚಿಂಗ್ ಮಾಡೋದು ನೀಟಾಗಿ ತೋರಿಸ್ಕೊಡ್ತೀನಿ. ಡೀಟೇಲ್ ಆಗಿ ಹೇಳಿದೀನಿ ನಾನು ಬ್ಲೌಸ್ ಎಲ್ಲ ಸ್ಟಿಚಿಂಗ್ ಮಾಡಿ ಬ್ಲೌಸ್ಗೆ ಈ ತರ ಪಫ್ ಸ್ಲೀವ್ದು. ಬಟ್ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಪಫ್ ಸ್ಲೀವ್ಗೆ ನೀಟಾಗಿ ಈ ತರ ಚಿಕ್ಕದಾಗಿ ಬ್ಲೀಡ್ಸ್ ತರ ಹಿಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ನಾನು ಇಲ್ಲಿ ಏನ್ ಮಾರ್ಕ್ ಮಾಡಿದ್ದೆ 4 ಇಂಚಸ್ ಅದು ನೀಟಾಗಿ ಆ ಕಡೆ ಪಾರ್ಟು ಮಾರ್ಕಿಂಗ್ ಮಾಡಿದ್ದೀನಿ. 3 ಡಾಟ್ಸ್ ಇಟ್ಟಿದ್ದೀನಿ ಮಿಡಿಲ್ ಪಾರ್ಟ್ ಹತ್ರ ಮತ್ತೆ ಆ ಕಡೆ ಈ ಕಡೆ ಈ ತರ ಡಾಟ್ಸ್ ತರ ಇಟ್ಕೊಂಡು ಈ ಡಾಟ್ ಗೆ ಕರೆಕ್ಟ್ ಆಗಿ ಅಡ್ಜಸ್ಟ್ ಆಗೋ ತರ ಪ್ಲೀಟ್ಸ್ ನೀವು ಮಾರ್ಕಿಂಗ್ ಸ್ಟಿಚಿಂಗ್ ಮಾಡ್ಕೋಬೇಕು.
ನಾನು ಫಸ್ಟ್ ಅಲ್ಲೇ ಪಿನ್ಸ್ ಇಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಬೋತ್ ಸೈಡ್ ಅಲ್ಲೂ ಆ ಕಡೆ 3 ಪ್ಲೇಟ್ಸು ಈ ಕಡೆ 3 ಪ್ಲೇಟ್ಸು ಆಪೋಸಿಟ್ ವೇ ಅಲ್ಲಿ ಈ ತರ ನೀಟಾಗಿ ಈ ತರ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ನಿಮಗೆ ಅರ್ಥ ಆಗಲ್ಲ ಅಂತಾನೆ ನಾನು ಪಿನ್ಸ್ ಇಟ್ಟು ತೋರಿಸ್ತಾ ಇದ್ದೀನಿ. ನಿಮ್ಗೆ ಸ್ವಲ್ಪ ಐಡಿಯಾ ಇದ್ರೆ ನಾರ್ಮಲ್ ಆಗಿ ಸ್ಟಿಚಿಂಗ್ ಮಿಷನ್ ಅಲ್ಲೇ ಒಂದೇ ಸಲ ಈ ತರ ಪ್ಲೀಟ್ಸ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಂಡ್ರು ಆಗತ್ತೆ. ನೋಡಿ ನಾನು ಪಿನ್ಸ್ ಇಟ್ಟಿದ್ದೀನಿ ನೀಟಾಗಿ ಈ ತರ ಬರತ್ತೆ ಪಫ್ ಪಾರ್ಟ್ ಏನಿದೆ ಅದು. ಇವಾಗ ಇದನ್ನ ಸ್ಟಿಚ್ ಮಾಡ್ಕೋಬೇಕು. ನಾನು ತೋರಿಸ್ಕೊಡ್ತೀನಿ ಸ್ಟಿಚ್ ಮಾಡಿ. ನೋಡಿ ಇವಾಗ ನೋಡ್ಕೋಬೇಕು ಇದು ಪಿನ್ಸ್ ಎಲ್ಲ ಇಟ್ಟಿದ್ದಾದ್ಮೇಲೆ ಈ ಸ್ಲೀವ್ಸ್ಗೆ ಕರೆಕ್ಟ್ ಆಗಿ ಇದೆಯೋ ಇಲ್ವೋ ಅಂತ ನೋಡ್ಕೋಬೇಕು. ಸ್ಲೀವ್ ವಿಡ್ತ್ 9.5 ಇಲ್ಲ 10 ಇಂಚಸ್ ಇರೋ ತರ ನೋಡ್ಕೋಬೇಕು. ಯಾಕಂದ್ರೆ ಅಟ್ಯಾಚ್ ಮಾಡಿದಾಗ ಅದು ಹೆಚ್ಚು ಕಮ್ಮಿ ಬರತ್ತೆ, ಅದಕ್ಕೆ ಅದನ್ನ ನೋಡ್ಕೋಬೇಕು ಮೇಯ್ನು. ನೋಡಿ ಇವಾಗ ನಾನು ಪಿನ್ಸ್ ಎಲ್ಲ ರಿಮೂವ್ ಮಾಡ್ಕೊಂಡು ಈ ಪಫ್ ಪಾರ್ಟ್ ಏನಿದೆ ಪ್ಲೀಟ್ಸು ನೀಟಾಗಿ ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ. ನೋಡಿ ಸ್ಟಿಚ್ ಮಾಡಿದ್ದೀನಿ. ಇವಾಗ ಈ ಕಡೆ ಪಾರ್ಟು ನೀಟಾಗಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ನೋಡಿ ಸ್ಟಿಚಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಇನ್ನೊಂದು ಸ್ಲೀವ್ ಕೂಡ ಅಷ್ಟೇ ಇದೇ ಮೆಥಡ್ ಅಲ್ಲೇ ಸ್ಟಿಚ್ ಮಾಡ್ಕೋಬೇಕು. ತುಂಬಾ ಈಸಿ ಇರತ್ತೆ. ನೀವು ಬ್ಲೌಸಸ್ಗೂ ಕೂಡ ಇದೇ ಮೆಥಡ್ ಅಲ್ಲೇ ಅಟ್ಯಾಚ್ ಮಾಡ್ಕೋಬಹುದು. ಲುಕ್ ವೈಸ್ ಚೆನ್ನಾಗಿರತ್ತೆ. ನೋಡಿ ಇವಾಗ ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ತಗೊಂಡಿದ್ದೀನಿ. ಎರಡು ಪಾರ್ಟ್ಸ್ ನೀಟಾಗಿ ಶೋಲ್ಡರ್ ಪಾರ್ಟ್ ಹತ್ರ ಸ್ಟಿಚ್ ಮಾಡಿಕೊಂಡು ಎರಡು ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೋಬೇಕು. ಎರಡು ಸ್ಲೀವ್ಸ್ ಅಟ್ಯಾಚ್ ಮಾಡಿಕೊಂಡು ಸೈಡ್ ಫಿಟ್ಟಿಂಗ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಆಗಿ ಬಾಡಿ ಪಾರ್ಟ್ ಏನಿದೆ ಅದು ರೆಡಿ ಆಗತ್ತೆ. ನೋಡಿ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಕಂಪ್ಲೀಟ್ ಆಗಿ ಬಾಡಿ ಪಾರ್ಟು ರೆಡಿ ಆಯಿತು. ಇವಾಗ ನಾನು ಬಾಟಮ್ ಪಾರ್ಟ್ ತೋರಿಸ್ಕೊಡ್ತೀನಿ. ಬಾಟಮ್ ಪಾರ್ಟು ತುಂಬ ಈಸಿ ಇರತ್ತೆ. ಜಸ್ಟ್ ಪ್ಲೀಟ್ಸ್ ಥರ ಸ್ಟಿಚಿಂಗ್ ಮಾಡಿಕೊಂಡು ಅಟ್ಯಾಚ್ ಮಾಡೋದಷ್ಟೇ. ಇದಕ್ಕೆ ಲೈನಿಂಗ್ ಏನೂ ಬೇಕಾಗಿಲ್ಲ. ನಾನು ಬೇಕು ಅಂದರೆ ಲೈನಿಂಗ್ ಅಟ್ಯಾಚ್ ಮಾಡ್ಕೋಬೋದು, ಬಟ್ ನಾನು ಲೈನಿಂಗ್ ಏನೂ ಅಟ್ಯಾಚ್ ಮಾಡ್ತಿಲ್ಲ. ನಾನು 32 ಇಂಚಸ್ ತೊಗೊಂಡಿದ್ದೀನಿ ಲೆಂತು. 2 ಪೀಸಸ್ ತೊಗೋಬೇಕು. ಫಸ್ಟಲ್ಲೇ ಹೇಳ್ತಾ ಇದ್ದೀನಿ, ಬ್ಯಾಕ್ ಸೈಡ್ಗೆ ಮತ್ತು ಫ್ರಂಟ್ ಸೈಡ್ಗೆ 2 ಪೀಸಸ್ ತೊಗೊಂಡಿದ್ದೀನಿ. 32 ಇಂಚಸ್ ತೊಗೊಂಡಿದ್ದೀನಿ ಲೆಂತು. ಇಲ್ಲಿ ಕಂಪ್ಲೀಟ್ ಆಗಿ ಬಾಡಿ ಪಾರ್ಟ್ ವೇಸ್ಟ್ ಪಾರ್ಟ್ಗೆ ಕರೆಕ್ಟ್ ಆಗಿ ಅಡ್ಜಸ್ಟ್ ಆಗೋ ತರ ನೀಟಾಗಿ ಪ್ಲೀಟ್ಸ್ ಸ್ಟಿಚಿಂಗ್ ಮಾಡ್ಕೋಬೇಕು. ಅದಕ್ಕೆ ನಾನು ಇದನ್ನ ಇಟ್ಟು ತೋರಿಸ್ತಾ ಇದ್ದೀನಿ. ಬಾಡಿ ಪಾರ್ಟ್ಗೆ ಕರೆಕ್ಟ್ ಆಗಿ ಅಡ್ಜಸ್ಟ್ ಆಗೋ ತರ ಪ್ಲೀಟ್ಸ್ ನೀವು ಸ್ಟಿಚ್ ಮಾಡ್ಕೋಬೇಕು. ನೋಡಿ ನಾನು ಎರಡು ಪಾರ್ಟ್ಸ್ ನೀಟಾಗಿ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ. ಇವಾಗ ಸೈಡ್ ಅಲ್ಲಿ ಅಟ್ಯಾಚ್ ಮಾಡ್ಕೋಬೇಕು. ಇವಾಗ ರಿಮೈನಿಂಗ್ ಮಿಕ್ಕಿರೋ ಫ್ಯಾಬ್ರಿಕ್ ಎಲ್ಲ ನೀಟಾಗಿ ಈ ತರ ಚಿಕ್ಕ ಚಿಕ್ಕದಾಗಿ ಪೀಸಸ್ ಇರತ್ತೆ, ಅದೆಲ್ಲ ನೀಟಾಗಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಅಟ್ಯಾಚ್ ಮಾಡ್ಕೊಂಡು ಅದನ್ನ ಸೈಡಲ್ಲಿ ಮಾತ್ರ ಕಾರ್ನರ್ ಅಲ್ಲಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಜಸ್ಟ್ ಇದು ಅಷ್ಟೇ ಚಿಕ್ಕ ಚಿಕ್ಕದಾಗಿ ಪ್ಲೀಟ್ಸ್ ತರ ಸ್ಟಿಚಿಂಗ್ ಮಾಡ್ಕೋಬೇಕು. ಇಲ್ಲ ಇದನ್ನ ಲೂಸ್ ಸ್ಟಿಚಸ್ ಮಾಡ್ಕೊಂಡು ಅದನ್ನ ಗ್ಯಾದರಿಂಗ್ ಪ್ಲೀಟ್ಸ್ ತರ ಮಾಡ್ಕೊಂಡ್ರು ಆಗತ್ತೆ. ಇದು ಲೂಸ್ ಸ್ಟಿಚಸ್ ಮಿಷನ್ ಅಲ್ಲೇ ಇರತ್ತೆ. ಜಸ್ಟ್ ಅದು ಸಿಂಗಲ್ ಸ್ಟಿಚ್ ಮಾಡ್ಕೊಂಡು ಒಂದು ಥ್ರೆಡ್ ನೀಟಾಗಿ ಎಳ್ಕೊಂಡ್ರೆ ಅದು ನೀಟಾಗಿ ಪ್ಲೀಟ್ಸ್ ತರ ಈ ತರ ಬರತ್ತೆ. ಅದು ಜಸ್ಟ್ ಇದನ್ನ ಅಟ್ಯಾಚ್ ಮಾಡ್ಕೋಬೇಕು ಅಷ್ಟೇ, ಫ್ರಿಲ್ಸ್ ತರ ಬರತ್ತೆ. ನೋಡಿ ಇವಾಗ ಕಂಪ್ಲೀಟ್ ಆಗಿ ಬಾಟಮ್ ಪಾರ್ಟ್ ರೆಡಿ ಆಗಿದೆ. ಇದನ್ನ ಬಾಡಿ ಪಾರ್ಟ್ಗೆ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು. ಅಟ್ಯಾಚ್ ಮಾಡಿದಾಗ ಸೈಡ್ ಥ್ರೆಡ್ ಇರತ್ತಲ್ವಾ ಅದನ್ನು ಕೂಡ ಅಟ್ಯಾಚ್ ಮಾಡ್ಕೊಂಡು ಸೈಡ್ ಫಿಟ್ಟಿಂಗ್ ಮಾಡ್ಕೋಬೇಕು. ಸೊ ಇಲ್ಲಿಗೆ ಕಂಪ್ಲೀಟ್ ಆಗಿ ಡ್ರೆಸ್ ಏನಿದೆ ಅದು ರೆಡಿ ಆಯ್ತು. ನಿಮಗೆ ಇಷ್ಟ ಆಗಿದೆ ಅಂತಾನೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಅಂಡ್ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.